ನಮಸ್ಕಾರ. ಅಮರ ಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೇವರಿಗೆ ನಮನಗಳನ್ನು ಸಲ್ಲಿಸಿ ವ್ಯಾಕರಣ ವೀಥಿ 9 ಮತ್ತು 10ನೇ ತರಗತಿಯ ಪಠ್ಯಪುಸ್ತಕದ 3ನೇ ಅಧ್ಯಾಯ, ತೃತೀಯ ಅಧ್ಯಾಯ ಸಂಧಿ, ಇದರಲ್ಲಿ ಸ್ವರಸಂಧಿಯ ಮುಂದಿನ ಭಾಗವನ್ನೀಗ ನೋಡೋಣ. ಪೂರ್ವರೂಪ ಸಂಧಿ. ಏನ್ ಪದಾಂತಾದಿತಿ, ಏನ್ ಪದಾಂತಾದಿತಿ ಅಂಥೇಳಿ ಇದನ್ನು, ಈ ಸಂಧಿಯು ಅಯಾದಿ ಸಂಧಿಯ ಅಪವಾದ ಎಂದು ಹೇಳಲಾಗುತ್ತದೆ. ಅಪವಾದ ಅಂದರೆ ಎಕ್ಸೆಪ್ಷನ್ ಎಂದು ಇಂಗ್ಲೀಷಲ್ಲಿ ಹೇಳ್ತಾರೆ. ಅಯಾದಿ ಸಂಧಿಯ ಅಪವಾದ ಇದು. ಪದದ ಕೊನೆಯಲ್ಲಿರುವ ಏ ವರ್ಣದ ನಂತರ ಅಂದರೆ ಹ್ರಸ್ವ ಅ ಇದ್ದರೆ ಆಗ ಎ ಪ್ಲಸ್ ಆಗೆ ಬದಲಿಗೆ ಈ ಸಂಧಿಯಲ್ಲಿ ಎ ವರ್ಣವು ಏಕಾದೇಶವಾಗಿ ಬರುತ್ತದೆ. ಪದದ ಕೊನೆಯಲ್ಲಿರುವ ಓ ವರ್ಣದ ನಂತರ ಅ ಹ್ರಸ್ವ ಇದ್ದರೆ ಆಗ ಓ ಪ್ಲಸ್ ಆಗೆ ಬದಲಿಗೆ ಈ ಸಂಧಿಯಲ್ಲಿ ಓ ವರ್ಣವು ಏಕಾದೇಶವಾಗಿ ಬರುತ್ತದೆ. ಈಗ ಸ್ವಲ್ಪ ಗಮನಿಸಬೇಕು. ಅಂದರೆ ಎ ಓ ವರ್ಣಗಳ ನಂತರ ಬರುವ ಆ ವರ್ಣವು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಆ ಎ ಓ ವರ್ಣಗಳಲ್ಲೇ ವಿಲೀನವಾಗುತ್ತದೆ. ಈ ವಿಲೀನವಾದ ಆ ವರ್ಣವನ್ನು ಅವಗ್ರಹ ಚಿಹ್ನ ಅಂದರೆ ಎಸ್, ಇಂಗ್ಲೀಷಲ್ಲಿ ಎಸ್ ಅಂತ ಬರಿತೀವಲ್ಲ, ಆ ರೀತಿ ರೂಪದಲ್ಲಿ ಬರೆಯಲಾಗುತ್ತದೆ. ಉದಾಹರಣೆಗೆ ಹರೇ ಪ್ಲಸ್ ಹತ್ರ ಸಾಧಾರಣವಾಗಿ ಹರಯತ್ರ ಎಂದು ಆಗುತ್ತಿದ್ದಿತು. ಆದರೆ ಈ ಪೂರ್ವರೂಪ ಸಂಧಿಯ ನಿಯಮದ ಪ್ರಕಾರ ಇಲ್ಲಿರುವ ಅವರ್ಣವು ಲೀನಗೊಂಡು ಹರೇತ್ರ ಎಂದು ಆಗುತ್ತದೆ. ಇದನ್ನು ಉಚ್ಚರಿಸುವುದು ಹರೇತ್ರ ಎಂದು. ಅವಗ್ರಹ ಚಿಹ್ನೆಯಾದ ಎಸ್ ಎನ್ನುವುದನ್ನು ಉಚ್ಚರಿಸುವುದಿಲ್ಲ. ಹರೇ ಪ್ಲಸ್ ಹತ್ರ ಹರೇತ್ರ ಎಂದು ಆಗುತ್ತದೆ. ಇದನ್ನು ಈ ಚಿತ್ರದಲ್ಲಿ ನೋಡಬಹುದು. ಎ ಪ್ಲಸ್ ಅ ಎ ಅವಗ್ರಹ ಚಿಹ್ನೆ, ಓ ಪ್ಲಸ್ ಅ ಓ ಅವಗ್ರಹ ಚಿಹ್ನೆ. ಇದು ಹ್ರಸ್ವ ಅ, ಇದು ಬೇರೆ ಯಾವ ಅಕ್ಷರವೂ ಆಗಿರಕೂಡದು. ಅದು ಮತ್ತೆ ಇನ್ನೊಂದು ನೋಡಬೇಕು, ಪದದ ಕೊನೆಯಲ್ಲಿರುವ, ಇದು ಪದದ ಕೊನೆ, ಇದು ಪದ ನೋಡಬೇಕು. ಇದು ಉಪಸರ್ಗವಲ್ಲ ಅಥವಾ ಸಣ್ಣ ಪದ ಅಥವಾ ಪದವಲ್ಲದ, ಅಂದರೆ ಅರ್ಧ ಪದವಂತೂ ಅಲ್ವೇ ಅಲ್ಲ, ಪದ ಅಂತ ಪೂರ್ಣ ಪದವಿರಬೇಕಿಲ್ಲಿ. ಅದನ್ನು ನಾವು ನೋಡಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ತೇ ಪ್ಲಸ್ ಅಪಿ ತೇಪಿ, ಹರೇ ಪ್ಲಸ್ ಅವ ಹರೇವ, ವೃಕ್ಷೇ ಪ್ಲಸ್ ಅಪಿ ವೃಕ್ಷೇಪಿ, ಜಲೇ ಪ್ಲಸ್ ಅಸ್ತಿ ಜಲೇಸ್ತಿ, ಗೋಪಾಲೋ ಗೋಪಾಲಃ ಪ್ಲಸ್ ಅಹಂ ಗೋಪಾಲೋ ಪ್ಲಸ್ ಅಹಂ ಗೋಪಾಲೋಹಂ, ವಿಷ್ಣೋ ಪ್ಲಸ್ ಅವ ವಿಷ್ಣೋವ. ಇವೆಲ್ಲ ಪೂರ್ವರೂಪ ಸಂಧಿಯ ಉದಾಹರಣೆಗಳು. ಮುಂದಕ್ಕೆ ಹೋಗೋಣ. ಪ್ರಕೃತಿಭಾವ ಸಂಧಿ. ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ ಎನ್ನುವುದು ಒಂದು ಸೂತ್ರ. ಪ್ರಕೃತಿಭಾವವೆಂದರೆ ಇಲ್ಲಿ ಸಂಧಿ ಕಾರ್ಯವು ಆಗುವುದಿಲ್ಲ ಎಂದು ಅರ್ಥ. ಅಂದರೆ ಅಲ್ಲಿರುವ ವರ್ಣಗಳು ಬದಲಾಗದೆ ಇದ್ದ ಹಾಗೆಯೇ ಉಳಿಯುತ್ತವೆ ಎಂದು ಅರ್ಥ. ಇದು ವಾಸ್ತವದಲ್ಲಿ ಸಂಧಿಯ ಒಂದು ಪ್ರಭೇದವಲ್ಲ, ಬಳಿಕ ಸಂಧಿಯ ಅಭಾವವೇ ಆಗಿದೆ. ಏಕೆಂದರೆ ಸಂಧಿ ಕಾರ್ಯವು ನಡೆಯಬೇಕಾದ ಪರಿಸ್ಥಿತಿಯಲ್ಲಿಯೂ ಕೂಡ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಯಾವ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಈಗ ನೋಡೋಣ. ಯಾವಾಗ ಒಂದು ವರ್ಣವು ಪ್ಲುತ ಅಥವಾ ಪ್ರಗೃಹ್ಯ ಸಂಜ್ಞೆಯಾಗಿರುತ್ತದೆಯೋ ಮತ್ತು ಅದರ ನಂತರ ಅಚ್ ಇರುತ್ತದೆಯೋ ಆಗ ಆ ಪ್ಲುತ ಅಥವಾ ಪ್ರಗೃಹ್ಯ ಸಂಜ್ಞೆಗಳಲ್ಲಿ ಸಂಧಿಯು ಆಗುವುದಿಲ್ಲ. ಇದನ್ನು ಪ್ರಕೃತಿಭಾವ ಎನ್ನಲಾಗುತ್ತದೆ. ಪ್ರಗೃಹ್ಯ ಸಂಜ್ಞಾ ಎಂದರೆ ಏನು ಅನ್ನೋದು ಪ್ರಶ್ನೆ. ದ್ವಿವಚನ ಪದಗಳು ಇ ಅಥವಾ ಊ ಅಥವಾ ಎ ವರ್ಣಗಳಲ್ಲಿ ಕೊನೆಗೊಂಡರೆ, ದ್ವಿವಚನ ಪದಗಳು ಈ ಊ ಎ ವರ್ಣಗಳಲ್ಲಿ ಕೊನೆಗೊಂಡರೆ ಈ ದ್ವಿವಚನ ರೂಪಗಳಿಗೆ ಪ್ರಗೃಹ್ಯ ಸಂಜ್ಞಾ ಎಂದು ಹೆಸರು. ಈ ರೀತಿಯ ಈ ಅಂತ, ಊ ಅಂತ ಮತ್ತು ಈ ಅಂತ, ಈ ಅಂತ ಅಂತಂದರೆ ಈಯಿಂದ ಅಂತ್ಯವಾಗುವ ಎಂದು ಅರ್ಥ. ಊ ಇಂದ ಅಂತ್ಯವಾಗುವ ಮತ್ತು ಎ ಇಂದ ಅಂತ್ಯವಾಗುವ ದ್ವಿವಚನ ಪದಗಳ ನಂತರ ಅಚ್
ಎಂದರೆ ಸ್ವರಗಳು ಬಂದಲ್ಲಿ ಆ ಸಂದರ್ಭದಲ್ಲಿ ಯಾವ ಪ್ರಕಾರದ ಸಂಧಿ ಕಾರ್ಯವೂ ಆಗುವುದಿಲ್ಲ. ಈ ಅಂತ, ಊ ಅಂತ, ಎ ಅಂತ ದ ನಂತರ ಅಚ್ ಬಂದರೆ ಯಾವ ಪ್ರಕಾರದ ಸಂಧಿ ಕಾರ್ಯವೂ ಆಗುವುದಿಲ್ಲ. ಉದಾಹರಣೆಗೆ ಕವಿ ಪ್ಲಸ್ ಇಚ್ಛತಃ, ವಿಷ್ಣು ಪ್ಲಸ್ ಇಮೌ, ಕವಿ ಕವಿ ಕವಯ ಅಂದರೆ ನೀವು ಜ್ಞಾಪಿಸ್ಕೊಬೇಕು. ಕವಿ ಶಬ್ದದ ವಿಭಕ್ತಿಗಳನ್ನು ನೋಡಿದಾಗ ಕವಿ ಕವಿ ಕವಯ, ಕವಿ ಅನ್ನೋದು ದ್ವಿವಚನ ಪ್ರಯೋಗ. ವಿಷ್ಣು ವಿಷ್ಣು ವಿಷ್ಣವಃ ಅನ್ನೋದು ವಿಷ್ಣು ಅನ್ನೋದು ಕೂಡ ದ್ವಿವಚನ ಪ್ರಯೋಗ. ಬಾಲಿಕೆ ಅನ್ನೋದು ಕೂಡ ದ್ವಿವಚನ ಪ್ರಯೋಗ. ಬಾಲಿಕೆ ಆಗಚ್ಚತಃ, ಇಲ್ಲಿ ಕವಿ, ವಿಷ್ಣು ಮತ್ತು ಬಾಲಿಕೆ ಇವುಗಳು ಕ್ರಮವಾಗಿ ಈಕಾರಾಂತ, ಊಕಾರಾಂತ, ಏಕಾರಾಂತ ದ್ವಿವಚನ ಪದಗಳು. ಇವುಗಳಿಗೆ ಪ್ರಗೃಹ್ಯ ಸಂಜ್ಞಾ ಎಂದು ಹೆಸರು. ಇವುಗಳ ನಂತರ ಸ್ವರವಿರುವುದರಿಂದ ಈ ಸಂದರ್ಭದಲ್ಲಿ ಯಾವ ಸಂಧಿ ಕಾರ್ಯವೂ ಆಗದೆ ಅವುಗಳು ಹಾಗೆಯೇ ಉಳಿಯುತ್ತವೆ ಎಂದು ಅರ್ಥ. ಕವಿ ಪ್ಲಸ್ ಇಚ್ಛತಃ, ಕವಿ ಇಚ್ಛತಃ. ವಿಷ್ಣು ಪ್ಲಸ್ ಇಮೌ, ವಿಷ್ಣು ಇಮೌ. ಬಾಲಿಕೆ ಪ್ಲಸ್ ಆಗಚ್ಚತಃ, ಬಾಲಿಕೆ ಆಗಚ್ಚತಃ ಎಂದು. ಅದಸ್ ಮುಂದಕ್ಕೆ ಪ್ರಕೃತಿ ಭಾವ ಸಂಧಿನಲ್ಲಿ ಇನ್ನು ಮುಂದಿನ ಕೆಲವು ವಿಷಯಗಳಿವೆ, ಅಂಶಗಳಿವೆ. ಅದಸ್ ಶಬ್ದದಲ್ಲಿ ಮ ಎನ್ನುವ ವರ್ಣದ ನಂತರ ಈ ಎನ್ನುವ ಈ ಅಥವಾ ಓ ವರ್ಣಗಳು ಬಂದರೆ ಅಮೀ ಮತ್ತು ಅಮೂ ಪದಗಳು ಇವುಗಳನ್ನು ಕೂಡ ಪ್ರಗೃಹ್ಯ ಸಂಜ್ಞಾ ಎನ್ನಲಾಗುತ್ತದೆ. ಸೂತ್ರವು ಅದಸೋಮಾತ್ ಎಂದು ಹೇಳುತ್ತದೆ. ಉದಾಹರಣೆಗೆ ಅಮೀ ಪ್ಲಸ್ ಈಶಾಹ, ಅಮೀ ಈಶಾಹ ಅಂತ ಹಾಗೆ ಉಳ್ಕೊಳ್ಳುತ್ತೆ. ಅಮೂ ಪ್ಲಸ್ ಆಸತೆ ಅನ್ನೋದು ಅಮೂ ಆಸಾತೆ ಅಂತ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಅಮೀ ಮತ್ತು ಅಮೂ ಎನ್ನುವ ಪದಗಳು ಪ್ರಗೃಹ್ಯ ಸಂಜ್ಞೆಗಳಾಗಿ ಅವು ಯಾವ ಪ್ರಕಾರದ ಸಂಧಿ ಕಾರ್ಯವೂ ಆಗುವುದಿಲ್ಲ. ಮುಂದಕ್ಕೆ ಪ್ಲುತ ವರ್ಣಗಳಲ್ಲಿ ಪ್ರಕೃತಿಭಾವ ಉದಾಹರಣೆ ಎಂದರೆ ಈ ವಾಕ್ಯ ಏಹಿ ಕೃಷ್ಣ ಅತ್ರ ಗೌಶ್ಚರತಿ. ಇವಾಗ ಮಾತ್ರೆಗಳನ್ನು ನಾವು ಜ್ಞಾಪಿಸ್ಕೊಬೇಕು. ಹ್ರಸ್ವ ಅಂದರೆ ಒಂದು ಚಿಟಿಕೆ ಹೊಡೆಯುವ ಶಬ್ದ, ಒಂದು ಸಮಯ. ಅ ಅಂದರೆ ದೀರ್ಘ ಅಂತಂದರೆ 2 ಚಿಟಿಕೆಗಳು ಆ ಅಂಥೇಳಿ. ಇಲ್ಲಿ 3 ಹಾಕಿರೋದ್ರಿಂದ 3 ಚಿಟಿಕೆಗಳು ಆ. ಏಹಿ ಕೃಷ್ಣ ಗೌಶ್ಚರತಿ ಇದು ಪ್ಲುತಸ್ವರ, ಪ್ಲುತವರ್ಣ ಇದು. ಇಲ್ಲಿ ಆ ಮತ್ತು ಅಗಳ ನಡುವೆ ದೀರ್ಘ ಸಂಧಿ ಆಗುವುದಿಲ್ಲ, ಏಕೆಂದರೆ ಕೃಷ್ಣ ಎನ್ನುವಲ್ಲಿ ಪ್ಲುತಸ್ವರವಿದೆ. ಹೀಗಾಗಿ ಏಹಿ ಕೃಷ್ಣ ಅತ್ರ ಗೌಶ್ಚರತಿ ಎನ್ನುವುದು ಹಾಗೆ ಉಳ್ಕೊಳ್ಳುತ್ತೆ. ಇದು ಪ್ರಕೃತಿ ಭಾವ ಸಂಧಿಯ ನಿಯಮ. ಇದು ಇನ್ನೊಂದಕ್ಕೆ ಹೋಗೋಣ. ಪರರೂಪ ಸಂಧಿ. ಏಂಗಿ ಪರರೂಪಂ ಎನ್ನುವುದು ಈ ಸಂಧಿಯ ಪಾಣಿನಿ ಸೂತ್ರ. ಉಪಸರ್ಗದ ಆ ವರ್ಣದ ನಂತರ ಎ ಅಥವಾ ಓ ವರ್ಣಗಳಿದ್ದರೆ ಆ ಎರಡೂ ವರ್ಣಗಳ ಬದಲಿಗೆ ಆ ಎ ಮತ್ತು ಓ ವರ್ಣಗಳೇ ಉಳಿಯುತ್ತವೆ. ಇದೇ ಪರರೂಪ ಸಂಧಿ. ಇದು ವೃದ್ಧಿ ಸಂಧಿಗೆ ಒಂದು ಅಪವಾದ ಅಥವಾ ಎಕ್ಸೆಪ್ಷನ್ ಆಗಿದೆ. ಇದರ ಅರ್ಥವೇನೆಂದರೆ ಮೊದಲ ಶಬ್ದದ ಕೊನೆಯ ವರ್ಣವು ಎರಡನೇ ಶಬ್ದದ ಮೊದಲ ವರ್ಣದಲ್ಲಿ ಲೀನವಾಗುತ್ತದೆ ಎಂದು ಅರ್ಥ. ಉಪಸರ್ಗದ ಕೊನೆಯಲ್ಲಿರುವ ಆ ಪ್ಲಸ್ ಎ ಓ ಈಸ್ ಎ ಓ. ಇದೇ ಈ ಪರರೂಪ ಸಂಧಿಯ ನಿಯಮ. ಉದಾಹರಣೆಗೆ ಪ್ರ ಪ್ಲಸ್ ಏಜತೆ ಪ್ರೇಜತೆ. ಸಾಮಾನ್ಯವಾಗಿ ಇಲ್ಲಿ ವೃದ್ಧಿ ಸಂಧಿಯು ಬಂದು ಇದು ಪ್ರೈಜತೆ ಎಂದು ಆಗಬೇಕಾಗಿದ್ದಿತು. ಆದರೆ ಪ್ರ ಎನ್ನುವುದು ಉಪಸರ್ಗವಾಗಿರುವುದರಿಂದ ಇದು ಪ್ರೇಜತೆ ಎಂದು ಆಗುತ್ತದೆ. ಪ್ರ ಅನ್ನುವುದರ ಅಕಾರ ಹೋಗಿ ಅದು ಎ ಅನ್ನುವುದರಲ್ಲಿ ಲೀನವಾಗುತ್ತದೆ. ಪ್ರಾದ ಅಕಾರವು ಉಳಿಯುವುದಿಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಉಪ ಪ್ಲಸ್ ಓಷತಿ ಉಪೋಷತಿ ಎಂದರೆ ಇಲ್ಲಿ ಉಪ ಎನ್ನುವುದು ಉಪಸರ್ಗವಾಗಿದೆ. ಉಪಸರ್ಗಕ್ಕೆ ಸಂಬಂಧಿಸಿದಂತಹ ಸಂಧಿ ಇದು. ಪರರೂಪ ಸಂಧಿ ಅನ್ನೋದು ಉಪಸರ್ಗಕ್ಕೆ ಸಂಬಂಧಿಸಿರುವಂತಹ ಸಂಧಿಯಾಗಿದೆ. ಉಪಸರ್ಗದ ಕೊನೆಯಲ್ಲಿರುವ ಆ ಎನ್ನುವ ವರ್ಣಕ್ಕೆ ಎ ವರ್ಣದ ನಂತರ ಎ ಓ ಬಂದರೆ ಎ ಓ ಹಾಗೆ ಉಳಿದುಕೊಳ್ಳುತ್ತವೆ ಎನ್ನುವುದು ಈ ಪರರೂಪ ಸಂಧಿಯ ನಿಯಮ.
ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಮರಭಾರತಿ ಸಂಸ್ಕೃತ. ಶ್ರೀಕೃಷ್ಣಾರ್ಪಣಮಸ್ತು.